ಈ ತಿಂಗಳು 26ನೇ ತಾರೀಕು ಲೋಕಸಭೆಗೆ ಚುನಾವಣೆ ನಡೀತಾ ಇದೆ. ನೀವೆಲ್ಲರೂ ಕೂಡ ಲೋಕಸಭೆಗೆ ನಿಮ್ಮ ಪ್ರತಿನಿಧಿಯಾಗಿ ಯಾರು ಹೋಗ್ಬೇಕು ಅಂತೇಳಿ ತೀರ್ಮಾನವನ್ನ ಮಾಡಬೇಕು. ಕಾಂಗ್ರೆಸ್ನ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರು ಹೋಗ್ಬೇಕಾ, 5 ವರ್ಷ ಶಾಸಕರಾಗಿ ಏನು ಕೆಲಸ ಮಾಡದೇ ಇರ್ತಕ್ಕಂಥ ಜನರ ಕಷ್ಟ ಸುಖಗಳನ್ನು ಕೇಳದೇ ಇರ್ತಕ್ಕಂಥ ಅವರಿಗೆ ವೋಟ್ ಹಾಕ್ಬೇಕಾ ತೇಜಸ್ವಿ ಸೂರ್ಯನಿಗೆ? ನೀವು ಇದನ್ನ ತೀರ್ಮಾನ ಮಾಡಬೇಕು 26ನೇ ತಾರೀಕು. ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ. ಯಾಕಂತಂದ್ರೆ ಇವತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನ ಬದಲಾವಣೆ ಮಾಡಿದ್ರೆ ಪ್ರಜಾತಂತ್ರ ಉಳಿದೇ ಹೋದ್ರೆ ಸರ್ವಾಧಿಕಾರ ಬರ್ತದೆ ಈ ದೇಶದಲ್ಲಿ. ಬಿಜೆಪಿಯವರು ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷದವರು. ಸರ್ವಾಧಿಕಾರ ಬಂದ್ರೆ ಪ್ರಜೆಗಳು ಅಭಿಪ್ರಾಯವನ್ನ ಕೇಳಲ್ಲ. ಇದನ್ನ ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕಾಗ್ತದೆ. ಬಿಜೆಪಿಯವರು ಹಿಟ್ಲರ್, ಮುಸೋಲಿನಿ ಅವರ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನರೇಂದ್ರ ಮೋದಿ ಪ್ರಜಾತಂತ್ರ ವ್ಯವಸ್ಥೆ ಇದ್ರೂ ಕೂಡ ಸರ್ವಾಧಿಕಾರಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ರೈತರು, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇವರು ಯಾರ ಸಮಸ್ಯೆಗಳನ್ನು ಕೂಡ ಕೇಳಲ್ಲ. ನರೇಂದ್ರ ಮೋದಿ ಅವರು ಹೇಳಿದ್ರು 2014ರಲ್ಲಿ, ನಾನು ಅಧಿಕಾರಕ್ಕೆ ಬಂದ್ರೆ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತಂದು ಎಲ್ಲರ ಅಕೌಂಟ್ಗಳಿಗೆ 15 ಲಕ್ಷ ರೂಪಾಯಿಗಳನ್ನ ಕೊಡ್ತೇನೆ ಅಂತಂದ್ರು. 10 ವರ್ಷ ಆಯ್ತು, ಇವತ್ತವರಿಗೆ 10 ಪೈಸೆನೂ ಕೂಡ 15 ಪೈಸೆನೂ ಕೂಡ ಬರಲಿಲ್ಲ ಅಂತ. ನಾವು ಅಧಿಕಾರಕ್ಕೆ ಬಂದ್ರೆ ಒಳ್ಳೆ ದಿನಗಳು ಬರ್ತವೆ ಅಂತ ಹೇಳಿದ್ರು. ಬೆಲೆಗಳೆಲ್ಲ ಕಡಿಮೆ ಆಗ್ಬಿಡ್ತವೆ. ಆಹಾರ ಪದಾರ್ಥಗಳು, ಪೆಟ್ರೋಲ್ ಬೆಲೆ ಕಡಿಮೆ ಆಗ್ಬಿಡ್ತದೆ, ಡೀಸೆಲ್ ಬೆಲೆ ಕಡಿಮೆ ಆಗ್ಬಿಡ್ತದೆ, ಸಿಲಿಂಡರ್ ಗ್ಯಾಸ್ ಬೆಲೆ ಕಡಿಮೆ ಆಗ್ಬಿಡ್ತದೆ, ಗೊಬ್ಬರದ ಬೆಲೆ ಕಡಿಮೆ ಆಗ್ಬಿಡ್ತದೆ, ಅಕ್ಕಿ ಬೆಲೆ, ರಾಗಿ ಬೆಲೆ, ಗೋಧಿ ಬೆಲೆ ಎಲ್ಲ ಕಡಿಮೆ ಆಗ್ಬಿಡ್ತವೆ ಅಂತಂದ್ರು. ಆಯ್ತಾ? ಒಳ್ಳೆ ದಿನಗಳು ಬಂದುವ ಬಂತ? ಬರಲಿಲ್ಲ. ಯುವಕರಿಗೆ 2 ಕೋಟಿ ಹುದ್ದೆ ಪ್ರತಿ ವರ್ಷ ಕೊಡ್ತೇನೆ ಅಂತ ಹೇಳಿದ್ರು. ಕೊಟ್ರ? 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು. 20 ಲಕ್ಷ ಹುದ್ದೆಗಳು ಕೂಡ ಸೃಷ್ಟಿಯಾಗಲಿಲ್ಲ. 20 ಲಕ್ಷ ಹುದ್ದೆಗಳು ಕೂಡ ಸೃಷ್ಟಿಯಾಗಲಿಲ್ಲ. ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀನಿ, 2 ಪಟ್ಟು ಜಾಸ್ತಿ ಮಾಡ್ತೀನಿ ಅಂತಂದ್ರು. ರೈತರು ಬೆಳೆದಂತ ಪದಾರ್ಥಗಳಿಗೆ ಸ್ವಾಮಿನಾಥನ್ ವರದಿ ಪ್ರಕಾರ ಜಾರಿಗೆ ಕೊಟ್ಟು ಅವರಿಗೆ ವ್ಯವಸಾಯಕ್ಕೆ ತೆಗೆತಕ್ಕಂಥ ಖರ್ಚಿನ ಮೇಲೆ 50% ಕೊಡ್ತೀವಿ ಅಂತಂದ್ರು. ಇವತ್ತಿನವರಿಗೆ ಕೊಡ್ಲಿಲ್ಲ. ಕೊಟ್ರ? ಕರ್ನಾಟಕ ರಾಜ್ಯಕ್ಕೆ ಬಹಳ ಅನ್ಯಾಯಗಳಾದವು. ಯಾವತ್ತಾರು ಈ ತೇಜಸ್ವಿ ಸೂರ್ಯ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತೇಳಿ ಪಾರ್ಲಿಮೆಂಟ್ ನಲ್ಲಿ ಬಾಯಿ ಬಿಟ್ಟಿದ್ದಾರ?
25 ಲೋಕಸಭಾ ಸದಸ್ಯರನ್ನ ಕಳೆದ ಬಾರಿ ಆಯ್ಕೆ ಮಾಡಿದ್ರು. 25 ಜನರು ಕೂಡ ಬಾಯಿ ಬಿಡ್ಲಿಲ್ಲ. ಶೋಭಾ ಕರಂದ್ಲಾಜೆ ಬಾಯಿ ಬಿಡ್ಲಿಲ್ಲ, ಪ್ರಹ್ಲಾದ್ ಜೋಶಿ ಬಾಯಿ ಬಿಡ್ಲಿಲ್ಲ, ಕೂಬ ಬಾಯಿ ಬಿಡ್ಲಿಲ್ಲ, ತೇಜಸ್ವಿ ಸೂರ್ಯ ಬಾಯಿ ಬಿಡ್ಲಿಲ್ಲ. ಅವ್ರು ಯಾರು ಮೋಹನ್, ಸೆಂಟ್ರಲ್ PC ಮೋಹನ್, ಅವರು ಬಾಯಿ ಬಿಟ್ರ? ಬಾಯಿ ಬಿಡ್ಲಿಲ್ಲ. ಮತ್ತೆ ಯಾಕೆ ಹೋಗಿದ್ದೀರಿ ನೀವು? ಯಾಕೆಂದ್ರೆ ಇವ್ರು ಎಲ್ರಿಗೂ ಕೂಡ ನರೇಂದ್ರ ಮೋದಿ ಅವ್ರು ಕಂಡ್ರೆ ಭಯ, ಎಡಗಡ ಅಂತ ನಡುತ್ತಾರೆ ನರೇಂದ್ರ ಮೋದಿ ಅವ್ರ ಕಂಡ್ರೆ. ಈ ರೀತಿ ಪುಕ್ಕಲರನ್ನ, ಎದುರು ಪುಕ್ಕಲರನ್ನ ಕಳಿಸ್ಬೇಕ ಲೋಕಸಭೆಗೆ? ನಿಮ್ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು, ಕರ್ನಾಟಕದ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು ಅಂತವ್ರು ಲೋಕಸಭೆಗೆ ಹೋಗ್ಬೇಕು ಹೊರತು ನರೇಂದ್ರ ಮೋದಿಯನ್ನು ಕಂಡ್ರೆ ಹೆದರ್ಕೊಳ್ತಕ್ಕಂಥವ್ರನ್ನ ಲೋಕಸಭೆಗೆ ಕಳಿಸ್ಬಾರ್ದು. ಕಳಿಸ್ತೀರಾ? ಕಳಿಸಲ್ಲ. ಇವ್ರೇನಾದ್ರು ನರೇಂದ್ರ ಮೋದಿ ಅವರು ಇವತ್ತು ಬರಗಾಲ ಇದೆ, ದುಡ್ಡು ಕೊಟ್ರ? 6 ತಿಂಗಳಾಯ್ತು, ಗ್ಯಾಸ್ ಕೊಟ್ರ? ಕೊಡ್ಲಿಲ್ಲ. 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದಂತ ದುಡ್ಡು ಕೊಟ್ರ? ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, 6,000 ಕೋಟಿ ಕೊಡ್ತೀವಿ ಎಂದರು. ವಿಶೇಷ ಅನುದಾನ 5,495 ಕೋಟಿ ಕೊಡ್ತೀವಿ ಎಂದರು. ಒಟ್ಟು 11,495 ಕೋಟಿ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂತ ಕೇಳಿದ್ರ ಇವರು? ಕೇಳಿದ್ರ? ಈ ತರ ಬಾಯಿ ಮುಚ್ಕೊಂಡಿರೋರ್ನ ಲೋಕಸಭೆ ಕಳಿಸ್ತೀರಾ? ಇಲ್ಲಿ ಜಯನಗರದಲ್ಲಿ MLA ಆಗಿದ್ರು ಇವರು. ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೆ, 5 ವರ್ಷ MLA ಆಗಿದ್ದೆ. ಬಹಳ ಕ್ರಿಯಾಶೀಲವಾಗಿ ಅಸೆಂಬ್ಲಿ ಒಳಗಡೆ ಎಲ್ಲ ವಿಚಾರಗಳಿಗೂ ಕೂಡ ವಿಷಯಗಳ ಮೇಲೆ ಚರ್ಚೆ ಮಾಡೋದು, ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು, ಕೇಂದ್ರ ಸರ್ಕಾರದಿಂದ ಪರಿಹಾರ ಕೇಳ್ತಕ್ಕಂಥ ಕೆಲಸವನ್ನು ಮಾಡೋರು. ಇಂಥವ್ರು ಲೋಕಸಭೆಗೆ ಹೋಗ್ಬೇಕ ಬೇಡ? ಇವರನ್ನ ಬೇಕು ಅಂತ ಇದೇ ತೇಜಸ್ವಿ ಸೂರ್ಯ ಕೌಂಟಿಂಗ್ ನಲ್ಲಿ ಮೋಸ ಮಾಡಿ ಸೋಲಿಸ್ಬಿಟ್ರು. ಇವರು ರೀಕೌಂಟಿಂಗ್ ಮಾಡಿಸಿ ಮೋಸ ಮಾಡಿ ಅದರಲ್ಲಿ ಸೋಲಿಸ್ಬಿಟ್ರು. ಬರೀ 16 ಓಟ್ಗಳಿಂದ ಮಾತ್ರ ಸೋತದ್ದು. ಕೋರ್ಟ್ನಲ್ಲಿ ನಾವು ಗೆಲ್ತೀವಿ, ಕೋರ್ಟ್ಗೆ ಹೋಗಿದ್ದೀವಿ, ಗೆಲ್ತೀವಿ, ಅದು ಬೇರೆ. ಆದ್ರೆ ಉದ್ದೇಶಪೂರ್ವಕವಾಗಿ ಸೋಲಿಸಿದ್ರಲ್ಲ, ಅದು ನೋವಾಗ್ತದೆ. ಅದರಿಂದ ಈ ಸಾರಿ ಸೌಮ್ಯ ರೆಡ್ಡಿ ಅವರನ್ನ ಲೋಕಸಭೆಗೆ ಸ್ಪರ್ಧೆ ಮಾಡಿಸಿದ್ದೀವಿ. ನಾವು ಸೌಮ್ಯ ರೆಡ್ಡಿ ಅವರಿಗೆ ವೋಟ್ ಕೊಡಿ ಅಂತ ಹೇಳಿ ಸುಮ್ಮನೆ ಕೇಳ್ತಾ ಇಲ್ಲ. ನಾವು ನಿಮ್ ಕೆಲಸ ಮಾಡಿದ್ದೀವಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೀವಿ, ದಯಮಾಡಿ ವೋಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. 5 ಗ್ಯಾರಂಟಿಗಳು ಜಾರಿ ಕೊಟ್ಟಿದ್ದೀವೋ ಇಲ್ಲ? ಕೊಟ್ಟಿದ್ದೇನೆ ಇಲ್ರಮ್ಮ? ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡ್ತಾ ಇದ್ದೀರೋ ಇಲ್ಲ? ತಿರುಗಾಡ್ತಾ ಇದ್ದೀರಿ. 2,000 ರೂಪಾಯಿ ಕೊಡ್ತಾ ಇದ್ದೀವೋ ಇಲ್ಲ? ಕೊಡ್ತಾ ಇದ್ದೀವಿ. ಅನ್ನಭಾಗ್ಯ ಕಾರ್ಯಕ್ರಮದ ಮೂಲಕ 5 kg ಎಕ್ಸ್ಟ್ರಾ 5 kg ಅಕ್ಕಿ ಕೊಡ್ತಾ ಇದೀವೋ ಇಲ್ಲ? ನಿಮ್ಮ ಅಕೌಂಟ್ಗೆಲ್ಲ ದುಡ್ಡು ಹೋಗ್ತಾ ಇದೆ. 170 ರೂಪಾಯಿ ಫ್ರೀಯಾಗಿ ನಿಮ್ಗೆ 200 ಯೂನಿಟ್ ವರೆಗೆ ಕರೆಂಟ್ ಸಿಗ್ತಾ ಇದೆ ಇಲ್ಲ? ಸಿಗ್ತಾ ಇದೆ. ಯುವ ನಿಧಿ ಯುವಕರಿಗೆ, ಯಾರು ನಿರುದ್ಯೋಗಿ ಪದವೀಧರರಿಗೆ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ, 3,000 ರೂಪಾಯಿ ನಿರುದ್ಯೋಗಿ ಪದವೀಧರಿಗೆ ಭತ್ಯೆ ಸಿಗ್ತಾ ಇದೆ ಇಲ್ಲ? ಮತ್ತೆ ನಮ್ಗೆ ಓಟ್ ಹಾಕ್ಬೇಕಲ್ವಾ? ನಮ್ಗೆ ಆಶೀರ್ವಾದ ಮಾಡ್ಬೇಕಲ್ವಾ? ಸೌಮ್ಯ ರೆಡ್ಡಿಗೆ ಆಶೀರ್ವಾದ ಮಾಡ್ಬೇಕಲ್ವಾ? ದಯಮಾಡಿ ಈ ಸಾರಿ ತೇಜಸ್ವಿ ಸೂರ್ಯನನ್ನ ಸೋಲಿಸಿ ಸೌಮ್ಯ ರೆಡ್ಡಿ ಅವರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ಕೊಡ್ತೀರಾ?
ಕೈ ಎತ್ತಿ ನೋಡೋಣ. ದಯಮಾಡಿ ಯಾರು ನುಡಿದಂತೆ ನಡೆದಿದ್ದಾರೆ, ಯಾರು ಸತ್ಯವಾಗಿ ನಡ್ಕೊಂಡಿದ್ದಾರೆ ಅವ್ರಿಗೆ ಆಶೀರ್ವಾದ ಮಾಡಿ, ಯಾರು ಸುಳ್ಳು ಹೇಳಿದ್ದಾರೆ ಅವರನ್ನು ದಯಮಾಡಿ ಸೌಮ್ಯ ರೆಡ್ಡಿ ಅವರಿಗೆ ಆಶೀರ್ವಾದ ಮಾಡಿ ಅಂತೇಳಿ ಕೇಳ್ಕೊಂಡು ನಿಮ್ಮೆಲ್ಲರೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.